ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಆತ್ಮೀಯ ಬಂಧುಗಳೇ, ಈ ಒಂದು ನಾಟಕದ ಎಲ್ಲ ಪಾತ್ರಧಾರಿಗಳೇ ಹಾಗೂ ನಾಟಕದ ಗುರುಗಳೇ, ನಾಟಕಕ್ಕೆ ಮತ್ತೆ ಎಲ್ಲ ರೀತಿಯ ಇದನ್ನ ಸಹಕಾರ ಕೊಡ್ತಾ ಇರತಕ್ಕಂತ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಬಹಳ ಜನ ಮಾತಾಡಿದ್ದಾರೆ. ಆದ್ರೂ ಕೂಡ ನಾನು ಕೇವಲ ಎರಡು ಮಾತಾಡಿ ನನ್ನ ಮಾತನ್ನ ಮುಗಿಸೋನಿದ್ದೇನೆ. ಯಾಕಂದ್ರೆ ನೀವೆಲ್ಲ ಕೂಡ ಮುಖ್ಯವಾಗಿ ಇಲ್ಲಿ ಬಂದಿರೋದೇನು ಅಂದ್ರೆ ನಾಟಕದ ಪಾತ್ರಧಾರಿಗಳನ್ನ ನೋಡೋದಿಕ್ಕೆ ಮತ್ತೆ ನಾಟಕವನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋದಿಕ್ಕೆ ತಾವೆಲ್ಲ ಕೂಡ ಬಂದಿದ್ದೀರಿ. ಈಗ ಏನು ಇವತ್ತು ಇಲ್ಲಿ ನಾಟಕವನ್ನ ಮಾಡ್ತಾ ಇದ್ದಾರೋ, ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಮಹಾಭಾರತ ಮತ್ತೆ ರಾಮಾಯಣ ಅನ್ನೋ ಎರಡು ಮಹಾಕಾವ್ಯಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನನ್ನ ನೀತಿಯನ್ನ ಸಾರ್ತಾ ಇವೆ ಅನ್ನೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಅದರಲ್ಲೂ ಕೂಡ ಮಹಾಭಾರತದಲ್ಲಿ ಒಂದು ಘಟ್ಟ ಬರ್ತಕ್ಕಂಥ ಏನು ಭಗವದ್ಗೀತೆ, ಎಲ್ಲಾ ಕಾಲಕ್ಕೂ ಪ್ರಸ್ತುತ ಆಗ್ತಕ್ಕಂಥ ಭಗವದ್ಗೀತೆಯನ್ನ ನಾವೆಲ್ಲ ಕೂಡ ಗಮನಿಸಿದೀವಿ. ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ನಡೀತದೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಹಾಗಾಗಿ ಏನು ಇಲ್ಲಿ ಬಹಳ ಕಷ್ಟಪಟ್ಟು ಪಾತ್ರಧಾರಿಗಳು ಇವತ್ತು ಕಲ್ತಿದ್ದಾರೆ, ಬಹಳ ಕಷ್ಟಪಟ್ಟು ಕಲ್ತಿದ್ದಾರೆ. ಮತ್ತು ನಮ್ಮ ಗುರುಗಳು ಮತ್ತು ತಂಡದವರು ಕೂಡ ಈ ನಾಟಕ ಬಹಳ ಚೆನ್ನಾಗಿ ಬರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಈಗಾಗಲೇ ಎಲ್ರಿಗೂ ಕಲಿಸಿ, ವಿದ್ಯೆ ಕಲಿಸಿ ಎಲ್ಲ ಮಾಡಿದ್ದಾರೆ. ಜೊತೆಗೆ ನಾನು ತಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನು ಅಂತಂದ್ರೆ, ಉತ್ತಮವಾಗಿ ಅಭಿನಯಿಸಿದಾಗ ಅವರ ಅಭಿನಯ ನೋಡಿ ಸಂತೋಷ ಪಡಿ, ಅವರನ್ನ ಎನ್ಕರೇಜ್ ಮಾಡಿ. ಯಾಕೆಂದ್ರೆ ಎಲ್ರೂ ಕೂಡ ನಟನೆ ಮಾಡಕ್ಕಾಗಲ್ಲ. ನಟನೆ ಮಾಡೋದು ಅದು ಒಂದು ಕಲೆ, ಅದು ಸುಪ್ತವಾದಂತ ಕಲೆ. ಆ ಸುಪ್ತವಾದಂತ ಕಲೆ ಇದ್ರೇನೆ ನಟನೆ ಮಾಡೋಕ್ಕಾಗೋದು. ಯಾಕೆಂದ್ರೆ ನನಗೂ ಆಡ್ಬೇಕು ಅಂತ ಆಸೆ, ಏನು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಆಡ್ಬೇಕು ಅಂತ ಆಸೆ, ಆದ್ರೆ ಹೋಗಲೆ ಏನ್ చేసేది ఏమి ఈ శ్రీనివాస్ రెడ్డి పాడినట్లు పాడాలా అని బెమ, కానీ వేయలేదు దాన్ని. ఇంకా ಅದರಿಂದ ಇದೆಲ್ಲ ಒಂದು ಕಲೆ. ನಮ್ಮ ವೈ.ಎಂ. ರೆಡ್ಡಿ ಅವರು ಅಷ್ಟೇನೆ ಬಹಳ ಸಾರಿ ಅವರು ಕೃಷ್ಣರಾಗಿ ಅವರೆಲ್ಲ ವಿಜೃಂಭಿಸಿದ್ದಾರೆ. ನನ್ನೊಂದೇನು ಅಂತಂದ್ರೆ, ಮುಳುಬಾಗಲಿನಲ್ಲಿ ನಾನು ಈಗಾಗಲೇ ಬಹಳ ಕಡೆಯಿಂದ ನೋಡಿದ್ದೀನಿ, ಅನೇಕ ನಾಟಕಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕೆಂದ್ರೆ ನಾಟಕವನ್ನ ಪ್ರೋತ್ಸಾಹ ಮಾಡುವಂತ ತಮ್ಮಂತ ಕಲಾಭಿಮಾನಿಗಳಿರೋದ್ರಿಂದಾನೇ ಇವತ್ತು ನಾಟಕಗಳು ಚೆನ್ನಾಗಿ ನಡೀತಾ ಇವೆ. ಜೊತೆಗೆ ಇನ್ನೊಂದು ಹೇಳ್ತೀನಿ, ಒಂದು ನಾಟಕ ಮಾಡಬೇಕು ಅಂದ್ರೆ ಬಹಳಷ್ಟು ಖರ್ಚು ಬರ್ತದೆ. ಬಹಳಷ್ಟು ಖರ್ಚು ಬಂದರೂ ಕೂಡ 3 ವರ್ಷಗಳಿಂದ ಸತತವಾಗಿ ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ನಾಟಕ ನಾಡ್ತಾ ಇದ್ದಾರೆ ಅಂದ್ರೆ ಅವರನ್ನ ನಾವು ಮೆಚ್ಚಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನೀವು ಇದೇ ರೀತಿ ನಾಟಕಗಳನ್ನ ಮಾಡಿ ಅಂತ ಹೇಳ್ತಾ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.